ಪ್ರಿಯಾಂಕ್ ಖರ್ಗೆ ಅವರೇ, ರಾಜೀನಾಮೆಯನ್ನ ಯಾವಾಗ ಕೊಡ್ತೀರಿ? ಜಂತರ್ ಮಂತರ್ ವಿದ್ಯಾರ್ಥಿಗಳಿಗಾಗಿ ಮಿಡಿದಿದ್ದ ಹೃದಯಗಳು ಈಗೆಲ್ಲಿದ್ದಾವೆ? ಕೆಪಿಎಸ್ಸಿ ಹಗರಣದ ವಿರುದ್ಧ ಹೋರಾಟ ಮಾಡಿದ ಎಬಿವಿಪಿ ಕಾರ್ಯಕರ್ತರನ್ನ ಕಂಟೈನರ್ ಒಳಗ ಹಾಕೊಂಡು ಎಕ್ಸ್ಪೈರ್ ಆಗಿರೋ ಮೆಡಿಸಿನ್ ಕೊಟ್ಟು ಏನು ಪ್ರೂವ್ ಮಾಡ್ಲಿಕ್ಕೆ? ಅವರಿಗೆ ಒಂದು ನ್ಯಾಯ, ನಿಮಗೆ ಒಂದು ನ್ಯಾಯ ಏನ್ರಿ? ಸಂಸತ್ ಚಲೋ ಅಂದ್ರ ಓಕೆ, ಸಿಎಂ ಆಫೀಸ್ ಚಲೋ ಅಂದ್ರ ನಾಟ್ ಓಕೆ. ನಿಮ್ಮ ತಪ್ಪನ್ನ ನಿಮಗೆ ತೋರಿಸಿದ್ರ ನಾಯಿಗಳ ರೀತಿ ಎಳ್ಕೊಂಡು ಹೋಗ್ತೀರಿ. ಇದರ ಹೊಣೆಯನ್ನ ಯಾವಾಗ ಹೊರ್ತೀರಿ ಖರ್ಗೆ ಸಾಹೇಬ್ರ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಜಂತರ್ ಮಂತರ್ ಒಳಗ ಪೊಲೀಸರಿಂದ ವಿದ್ಯಾರ್ಥಿಗಳಿಗೆ ಏಟು ಬಿದ್ದು ಕಾರ್ಯಾಚರಣೆ ಮಾಡಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಇದರ ಹೊಣೆಯನ್ನ ಅಮಿತ್ ಶಾ ಅವರೇ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ ಮೈಕ್ ಸಿಕ್ಕಲ್ಲೆಲ್ಲ ಮಾತಾಡಿದ್ರಲ್ರಿ. ಈಗ ನೀವು ರಾಜೀನಾಮೆ ಕೊಡ್ತೀರೇನ್ರಿ? ಯಾಕಂದ್ರ ಎಬಿವಿಪಿ ಅವರು ಕೆಪಿಎಸ್ಸಿ ಹಗರಣದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಅಲ್ಲಿ ಹೆಂಗ ಸಂಸತ್ ಚಲೋ ಅಂತ ಮಾಡಿದ್ರು, ಅದನ್ನ ನೀವು ಸಮರ್ಥನೆ ಮಾಡ್ಕೊಂಡ್ರಲ್ಲ. ಈಗ ಸಿಎಂ ಆಫೀಸ್ಗ ಚಲೋ ಅಂತ ಹೊಂಟಿದ್ರಪ್ಪ. ಅವರನ್ನ ನಾಯಿಗಿಂತ ಕಡೆಯಾಗಿ ನಿಮ್ಮದೇ ಸರ್ಕಾರದ ಪೊಲೀಸರು ಎಳ್ಕೊಂಡು ಹೋಗಿ ಗಾಡಿಗೆ ತುಂಬಿಸಿದ್ರು. ಇದರ ಹೊಣೆಯನ್ನ ಹೊತ್ತು ನೀವು ಯಾವಾಗ ರಾಜೀನಾಮೆ ಕೊಡ್ತೀರಿ? ತಮ್ಮ ಹಕ್ಕಿಗಾಗಿ ತಾವು ಪ್ರತಿಭಟಿಸ್ತಿದ್ದಾರೆ ಅಂತ ಅವಾಗ ಹೇಳಿದ್ದ ಮಾತನ್ನ ಈಗ ಹೇಳ್ತೀರೇನ್ರಿ? ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಗಂಟಲಲ್ಲಿ ಮಾತಾಡಿದ ನೀವು ಈಗ ಇದಕ್ಕೇನು ಉತ್ತರ ಕೊಡ್ತೀರಿ? ಅವರ ಬೇಡಿಕೆಗಳನ್ನ ಯಾವಾಗ ಈಡೇರಿಸ್ತೀರಿ? ಅವ್ರು ಯಾರ್ದೋ ರಾಜೀನಾಮೆಯನ್ನ ಕೇಳಾಕತ್ತಿಲ್ಲ. ಕೆಪಿಎಸ್ಸಿಯ ಏನು ಸದಸ್ಯತ್ವ ಐತಲ್ಲ ಅದನ್ನ ಬದಲಾಯಿಸಿ ಎಜುಕೇಟೆಡ್ ಪೀಪಲ್ ಅವ್ರ ಕೈ ಕೊಡ್ರಿ. ಈ ಕೆಪಿಎಸ್ಸಿ ಹಗರಣವನ್ನ ಸಿಬಿಐಗೆ ವಹಿಸ್ರಿ. ಸಿಬಿಐ ಇದರ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಟಾರ. ಅವರೇ ನಿಮ್ಮ ಕುರ್ಚಿಗೂ ಕಣ್ಣು ಹಾಕಿಲ್ಲ, ಸಿಎಂ ಅವ್ರ ಕುರ್ಚಿಗೂ ಕಣ್ಣು ಹಾಕಿಲ್ಲ, ಯಾರ ರಾಜೀನಾಮೆಯನ್ನು ಕೇಳಿಲ್ಲ. ಶಾಂತ ರೀತಿಯಾಗಿ, ಅತ್ಯಂತ ಶಾಂತ ರೀತಿಯಾಗಿ ಪ್ರತಿಭಟನೆ ನಡೆಸಾಕತ್ತಿದ್ರು. ಯಾವ ಲೆಕ್ಕದಾಗ್ರಿ ಬಂದು ಅವ್ರನ್ನ ಹಿಂಗೆಲ್ಲ ಎಳ್ಕೊಂಡು ಹೋದ್ರಿ? ಯಾವ ರೀತಿ ಎಳ್ಕೊಂಡು ಹೋಗಿ ಗಾಡಿ ಒಳಗೆ ತುಂಬಿಸಿದಾರ ನಿಮ್ಮ ಪೊಲೀಸರು ಅನ್ನೋದು ನಾನು ನೋಡ್ರಿ. ಎಷ್ಟೊಂದು ನಿರ್ದಾಕ್ಷಣ್ಯವಾಗಿ ಹೇಳ್ಕೊಂಡು ಹೋಗಕತ್ತಾರ. ಯಾರಿಗೂ ಕಲ್ ತೂರ್ಲಿಲ್ಲ, ಯಾರ ಮೇಲೂ ಕೈ ಮಾಡಿಲ್ಲ, ಕೆಟ್ಟ ಘೋಷಣೆಗಳನ್ನ ಕೂಗಿಲ್ಲ. ಆದ್ರೂ ಇಷ್ಟೊಂದು ಕೆಟ್ಟ ವರ್ತನೆ ಯಾಕಾಗಿ ತೋರಿಸಿದ್ರಿ? ಅಲ್ಲಿ ಸಂಸತ್ ಚಲೋ ಅಂತ ಹೇಳಿ ಪೊಲೀಸರಿಗೆ ಕಲ್ಲು ತೂರಿದ್ರು, ಕೆಟ್ಟ ಮಾತುಗಳನ್ನ ಆಡಿದ್ರು, ಹೊಡೆದಾಡಿದ್ರು. ಇಲ್ಲಿ ಆ ರೀತಿ ಯಾವ ಘಟನೆನೂ ನಡೆದಿಲ್ಲ. ಆದ್ರೆ ಇಲ್ಲಿ ಕೂಡ ಪೊಲೀಸರು ಅದೇ ರೀತಿ ಆಕ್ಷನ್ ಅನ್ನ ತಗೊಂಡಾರ. ಇದನ್ನ ಯಾವ ರೀತಿ ಸಮರ್ಥಿಸಿಕೊಳ್ತೀರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ? ಪ್ರಾಮಾಣಿಕವಾದ ಪ್ರತಿಭಟನೆಯನ್ನ ಈ ರೀತಿಯಾಗಿ ಹತ್ತಿಕ್ಕಬಹುದು ಅನ್ನೋದನ್ನ ನೀವೇ ತೋರಿಸಿರಿ. ಕಂಟೈನರ್ ಒಳಗ ಅವರನ್ನ ತುಂಬೆ ಕಳಿಸಿರಿ. ಮಹಿಳೆಯರು ಅಂತ ನೋಡಿಲ್ಲ, ಹುಡುಗರು ಅಂತ ನೋಡಿಲ್ಲ, ಎಳ್ದಾಡಿ ಬಿಟ್ಟಿರಿ. ಮಹಿಳೆಯರನ್ನೂ ಕೂಡ ಎಳ್ಕೊಂಡು ಹೋಗಿರಿ ರಸ್ತೆ ಮಧ್ಯದಾಗ. ಇದ್ಯಾವ ರೀತಿಯ ನ್ಯಾಯ ರೀ? ಅಲ್ಲಿನ ಪ್ರತಿಭಟನಾಕಾರರ ಮೇಲಾದ್ರೆ ದೌರ್ಜನ್ಯ, ದಬ್ಬಾಳಿಕೆ, ಅಯ್ಯಯ್ಯೋ ಹಿಂಗಾಗೋಯ್ತು. ಇಲ್ಲಾದ್ರೆ ಸುಮ್ಮಾಗ್ಬಿಡ್ತೀರಿ. ಅಲ್ಲಿ ಕೂಡ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ವಿದ್ಯಾರ್ಥಿಗಳೇ ಅಲ್ಲೇನ್ರಿ? ಕೆಪಿಎಸ್ಸಿ ಹಗರಣದ ಬಗ್ಗೆ ಮಾತಾಡಿದ ತಕ್ಷಣ ನಿಮ್ಮ ಬುಡಕ್ಕೆ ಬಂದು ಬಿಡುತ್ತೆ ಅನ್ನೋ ಭಯದಿಂದ ಈ ರೀತಿ ಮೌನವನ್ನ ತಾಳ್ತೀರಿ. ನಾಳೆ ಇನ್ನೊಂದು ದಿನ ಎಲ್ಲೋ ಮೈಕ್ ಮುಂದೆ ಬಂದು ಓ ಅದೆಲ್ಲ ಬೇಕು ಅಂತ ಮಾಡಿದ್ದು ಅಂತ ಹೇಳಿದ್ರು ಹೇಳಿಬಿಡ್ತೀರಿ. ಬಟ್ ಇದರ ಹೊಣೆ ಹೊರೋರು ಯಾರು? ಬೇರೆಯವರ ಹೊಣೆ ಕೇಳುವ ಪ್ರಿಯಾಂಕ್ ಖರ್ಗೆ ಅವರು ಇದರ ಹೊಣೆಯನ್ನ ಹೊತ್ಕೊಂಡು ರಾಜೀನಾಮೆ ಯಾವಾಗ ಕೊಡ್ತೀರಿ?
ಇದಷ್ಟೇ ಅಲ್ರಿ, ಅವ್ರನ್ನ KK ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿ ಆ ವಿದ್ಯಾರ್ಥಿಗಳನ್ನ ಪ್ರತಿಭಟನಾಕಾರನ ಅಲ್ಲಿ ಇಟ್ಟು ಅವ್ರಿಗೆ ಸ್ವಲ್ಪ ಗಾಯಗಳಾಗ್ಯಾವ. ಒಂದಿಷ್ಟು ಫಸ್ಟ್ ಏಡ್ ಮಾಡ್ರಿ, ಒಂದಿಷ್ಟು ಮಾತ್ರೆ ಔಷಧಿಗಳನ್ನ ಕೊಡ್ರಿ ಅಂತ ವಿದ್ಯಾರ್ಥಿಗಳು ಕೇಳಿದ್ರ ಅಲ್ಲೂ ಕೂಡ ಎಂತ ಬುದ್ಧಿ ತೋರ್ಸಿರ್ ನೋಡ್ರಿ. ಎಕ್ಸ್ಪೈರ್ ಆಗಿರೋ ಮಾತ್ರೆಗಳನ್ನ ಕೊಟ್ಟಾರ. ಫಸ್ಟ್ ಏಡ್ ಕೂಡ 2020-19 ಎಕ್ಸ್ಪೈರ್ ಆಗೈತೆ. ನಾವು ABVP ಕಾರ್ಯಕರ್ತರನ್ನ ಬಂಧನ ಮಾಡಿ ಹೈಗ್ರೌಂಡ್ಸ್ ಸ್ಟೇಷನ್ ಅಲ್ಲಿ ತಂದು ಇಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇಂಜುರಿ ಆಗಿದೆ, ರಕ್ತ ಬರ್ತಾ ಇದೆ. ನಾವು ಅವ್ರಿಗೆ ಕೇಳಿರುವಂತದ್ದು ಫಸ್ಟ್ ಏಡ್ ಮಾಡಿ ಅಂತ. ಫಸ್ಟ್ ಏಡ್ ಮಾಡ್ಸಕ್ಕೆ ಪೊಲೀಸ್ ಇಲಾಖೆ ತರಿಸಿರುವಂತ ಫಸ್ಟ್ ಏಡ್ ಏನಿದಾವೆ ಇವುಗಳನ್ನ ನೋಡಿ, ಇದು 2024ಕ್ಕಿಂತ ಮೊದಲೇ ಬಳಸಬೇಕು ಅಂತಿರುವಂತ ಔಷಧಿಗಳನ್ನ ತಂದಿದ್ದಾರೆ. ಇಲ್ಲಿ ಇದರ ಡೇಟ್ ಅನ್ನು ನೋಡಬಹುದು. ಇಲ್ಲಿ ತಂದಿರುವಂತ ಎಲ್ಲದು 2020-2019 ಒಳಗಡೆಯ ಔಷಧಿಯನ್ನ ತಂದು ನಮಗೆ ಕೊಡುವಂತದನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಸ್ಟೇಷನ್ ಒಳಗಡೆ ನಡೀತಿರುವಂತದ್ದು. ಒಂದಷ್ಟು ಕಾರ್ಯಕರ್ತರನ್ನ ಕಂಟೈನರ್ ಒಳಗಡೆ ತುಂಬಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಹಲ್ಲೆಗಳನ್ನು ಮಾಡಿದ್ದಾರೆ. ನಮಗೆ ಫಸ್ಟ್ ಏಡ್ ಮಾಡಿ ಅಂತ ಹೇಳಿದ್ರೆ 2019ರಲ್ಲೇ ಎಕ್ಸ್ಪೈರ್ ಆಗಿರುವಂತಹ ಐಟಮ್ಗಳನ್ನ ತಂದು, ವಸ್ತುಗಳನ್ನ, ಔಷಧಿಗಳನ್ನ ತಂದು ಇವ್ರು ನಮಗೆ ಫಸ್ಟ್ ಏಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಆರೋಗ್ಯಕ್ಕೆ ಏರುಪೇರು ಆದ್ರ ಅವರ ಗತಿ ಏನು? ಮೊದಲೇ ಎಕ್ಸಾಮ್ಗಳು ಸರಿ ನಡೆದಿಲ್ಲ ಅಂತ ನೊಂದಿರೋ ಜೀವಗಳಿದ್ದಾವ. ಅದ್ರಾಗ ಎಳ್ಕೊಂಡು ಬೇರೆ ಹೋಗಿರಿ, ಮಾತ್ರೆಗಳನ್ನು ಔಷಧಿಗಳನ್ನೂ ಸರಿಯಾಗಿ ಕೊಡಕತ್ತಿಲ್ಲ. ಇದು ಹೆಂಗ್ರಿ? ಇದು ಹೆಂಗಂತ ಏನಂತ ಅನ್ಕೋಬೇಕು? ಶಾಂತವಾಗಿ ಪ್ರತಿಭಟನೆ ಮಾಡಿದ್ರು ನೀವು ಹಿಂಗೆ ಆಕ್ಷನ್ ತಗೋತೀರಿ ಅಂದ್ರ ಪ್ರತಿಭಟನಾಕಾರರ ಮನಸ್ಸೊಳಗ ಏನೆಲ್ಲ ಬರ್ಬೋದು ಯೋಚನೆ ಮಾಡ್ರಿ. ಸೊ ಫೈನಲ್ ಆಗಿ ಒಂದೇ ಒಂದು ಪ್ರಶ್ನೆ ಉಳ್ಕೊಂಡಿದ್ದೇನು ಅಂದ್ರ, ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತಗೊಂಡಿರೋ ಪ್ರಿಯಾಂಕ್ ಖರ್ಗೆ ಅವರೇ, ಯಾಕಂದ್ರೆ ನಿಮ್ಮದೇ ಪೊಲೀಸರು, ಅಲ್ಲಿನ ಪೊಲೀಸರು ಹೆಂಗ ಅಮಿತ್ ಶಾ ಅವರು ಸಂಬಂಧಪಟ್ಟವರು, ಇಲ್ಲಿನ ಪೊಲೀಸರು ನಿಮಗೆ ಸಂಬಂಧಪಟ್ಟವರು, ಗೃಹ ಇಲಾಖೆಗೆ ಸಂಬಂಧಪಟ್ಟವರು. ಸೊ ರಾಜೀನಾಮೆ ಯಾವಾಗ ಕೊಡ್ತೀರಿ?